ಭಾರತ ರತ್ನ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರಿಗೆ ಕೋಟಿ ಕೋಟಿ ನಮನ. ಇವರ ಜೀವನವನ್ನು ಆಧರಿಸಿ ಈ ಧಾರಾವಾಹಿಯನ್ನು ನಿರ್ಮಿಸಲಾಗಿದೆ. ರಾಷ್ಟ್ರಕ್ಕೆ, ರಾಷ್ಟ್ರದ ಜನರಿಗೆ ಅಂಬೇಡ್ಕರರ ಕೊಡುಗೆ ಅಪಾರ. ಹಲವಾರು ಅಧಿಕೃತ ಪುಸ್ತಕಗಳನ್ನು ಆಧರಿಸಿ ಈ ಕಥೆಯನ್ನು ತಮ್ಮ ಮುಂದೆ ಇಡಲಾಗಿದೆ. ಈ ಧಾರಾವಾಹಿಯನ್ನು ವಾಹಿನಿಯು ನಿಷ್ಠೆಯಿಂದ ನಿರ್ಮಿಸಿದ್ದು, ಬಾಬಾ ಸಾಹೇಬರ ಜೀವನ ಮತ್ತು ಸವೆಸಿದ ಹಾದಿ ಪ್ರತಿಯೊಬ್ಬರಿಗೂ ಸ್ಫೂರ್ತಿ ನೀಡುತ್ತದೆ ಎಂಬುದನ್ನು ವಾಹಿನಿಯು ಬಲವಾಗಿ ನಂಬಿದೆ. ಮತ್ತಿನ್ನೊಂದು ವಿಷಯ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ, ಮುಂದೆ ಯಾವತ್ತೂ ಕೂಡ ನನ್ನ ಹೆಂಡತಿನ ಅವಮಾನ ಆಗೋ ಥರ ನಡೆಸ್ಕೊಂಡ್ರೆ ನಾನು ಸುಮ್ಮನೆ ಇರೋನಲ್ಲ. ನಮಸ್ಕಾರ ಮ್ಯಾನೇಜರ್ ಸಾಹೇಬ್ರೆ. ನಮಸ್ಕಾರ. ಅಯ್ಯೇ ಕೂತ್ಕೊಳ್ಳಿ. ಊಟ ಮಾಡುವಾಗ ಹಾಗೆಲ್ಲ ಎದ್ದೇಳಬಾರ್ದು. ನಾನು ಬರೋ ತಡವಾಯಿತು ಅಂತ ಅನ್ಕೊಂಡೆ, ಆದ್ರೆ ನಾನು ಸರಿಯಾದ ಸಮಯಕ್ಕೆ ಬಂದಿದ್ದೀನಿ. ಅದೇನು ಅಂದ್ರೆ ನೋಡಿ, ಇವತ್ತು ಮಹಿಪಾಲ ಒಳ್ಳೆ ಪಲ್ಯ ಮಾಡಿದ. ನಾನು ನಿಮ್ಗೂ ತರೋಣ ಅನ್ಕೊಂಡೆ. ತಗೊಂಡ್ಬಾರೋ, ತಗೊಳ್ಳಿ. ಹೇಗ್ ಮಾಡಿದಾನೆ ಅಂತ ತಿಂದು ಹೇಳಿ. ತುಂಬಾ ರುಚಿಯಾಗಿದೆ. ಧನ್ಯವಾದ. ಹಾಗೇನೆ ಹೇಗ್ ನಡೀತಿದೆ ಆ ಭೀಮರಾವ್ ಕೆಲಸ? ಆಫೀಸಲ್ಲಿ ಎಲ್ಲೂ ಕಾಣಿಸ್ತಿಲ್ವಲ್ಲ? ಇದಾನ ಅಥವಾ ಓಡೋದ್ನ? ಇಲ್ಲ, ಇನ್ನೂ ಇದ್ದಾನೆ. ತುಂಬಾ ಭಾಷಣ ಮಾಡ್ತಾನೆ, ಮತ್ತೆ ಹೆದರ್ಸ್ತಾನೆ ಕೂಡ. ಗೊತ್ತಿದೆ. ಎಲ್ರಿಗೂ ಕಾನೂನು ಪಾಠ ಹೇಳ್ಕೊಡ್ತಾನೆ. ಅವನಿಗೆ ಇರೋ ಅಹಂಕಾರನ ಮುರಿಬೇಕು. ಅದೇ ಕೆಲ್ಸದಲ್ಲೇ ಇದ್ದೀನಿ. ಆದಷ್ಟು ಬೇಗ ಭೀಮರಾವ್ ಬೇಜಾರಾಗಿ ಈ ಕೆಲ್ಸನ ಬಿಟ್ಟು ಹೋಗ್ಬೇಕು. ಒಳ್ಳೆ ಕೆಲಸ. ಇಲ್ಲ, ಅದ್ಯಾವತ್ತೂ ಸಾಧ್ಯ ಇಲ್ಲ. ಮತ್ ಮ್ಯಾನೇಜರ್ ಸಾಹೇಬ್ರೆ, ಇದನ್ನ ನೀವು ಅವ್ರ ಹತ್ರನೇ ಕೇಳಿ. ಈ ಭೀಮರಾವ್ ಯಾವತ್ತೂ ಹಿಂದೆ ಹೋಗೋನಲ್ಲ ಅಂತ ಈ ತಂದೆ ಮಗನಿಗೆ ಬಹಳ ಚೆನ್ನಾಗಿ ಗೊತ್ತಿದೆ. ಯಾಕಂದ್ರೆ ನನ್ನ ಜೀವನದ ಉದ್ದೇಶನೇ ಒಂದು, ನನ್ನ ಮತ್ತು ನನ್ನ ಜಾತಿಯ ಯಾವುದೇ ವ್ಯಕ್ತಿ ಪಲಾಯನ ಮಾಡಬಾರ್ದು. ಹೋರಾಡಬೇಕು, ಸಂಘರ್ಷ ಮಾಡಬೇಕು, ಹೋರಾಡಿ ತನ್ನ ಹಕ್ಕನ್ನ ಪಡಿಬೇಕು. ಸಾಕು, ತುಂಬಾ ಕೇಳಿದೀನಿ ನಿನ್ ಭಾಷಣನ. ಹೋರಾಟ ಅಂತೆ, ಸಂಘರ್ಷ ಅಂತೆ. ಮ್ಯಾನೇಜರ್ ಸಾಹೇಬ್ರೆ, ಸದ್ಯಕ್ಕೆ ನಾನು ಇಲ್ಲಿಂದ ಹೊರಡ್ತೀನಿ. ಆಫೀಸಿಂದ ಮನೆಗೆ ಹೋಗೋವಾಗ ನಮ್ಮನೆ ಕಡೆ ಬಂದು ಹೋಗಿ. ರಾತ್ರಿ ಜೊತೆಲಿ ಕೂತು ಊಟ ಮಾಡೋಣ. ಆಗ್ಲಿ, ಬರ್ತೀನಿ. ಹಾಗೆ ಈ ಭೀಮರಾವ್ನ ಇಲ್ಲಿಂದ ಹೇಗೆ ಓಡಿಸ್ಬೇಕು ಅಂತ ದೀರ್ಘವಾಗಿ ಚರ್ಚೆ ಮಾಡೋಣ. ಆಗ್ಲಿ, ಬರ್ತೀನಿ. ಏನ್ ಯೋಚಿಸ್ತಿದ್ದೀರಾ? ಕಮಲಾ, ನಾವು ಎಲ್ಲಿ ನಿಲ್ಸಿದ್ವೋ ಅಲ್ಲಿಂದ ಮತ್ತೆ ಶುರು ಮಾಡೋಣ. ನಿಮ್ ಮಾತು ಅರ್ಥ ಆಗ್ಲಿಲ್ಲ. ನಾವು ದೂರ ಆದ್ಮೇಲೆ ವಟಾರದಲ್ಲಿ ಒಂದು ಮನೆ ಕೊಂಡ್ಕೋಬೇಕು ಅನ್ನೋ ಆಸೆನೂ ಕಳ್ಕೊಂಡಿದ್ದೀವಿ. ಈಗ ಮತ್ತೆ ಒಂದಾಗಿದ್ದೀವಿ. ನಮ್ಮ ಕನ್ಸನ್ನ ನನಸು ಮಾಡ್ಕೊಳ್ಳೋಣ, ಸ್ವಂತ ಮನೆ ಕಟ್ಕೊಳ್ಳೋಣ. ನಾನಿವತ್ತು ನಿನ್ನ ಬಿಡಲ್ಲ ಕಣೋ. ಇವತ್ತಂತೂ ನಾನು ನಿನ್ನ ಸುಮ್ಮನೆ ಬಿಡಲ್ಲ. ಅಪ್ಪ ನನ್ನ ಜೊತೆ ಬನ್ನಿ, ಅವನನ್ನು ಸುಮ್ಮನೆ ಬಿಡಬಾರ್ದು. ಏನಾಯ್ತು ಮೂರ್ತಿ? ಇವತ್ತು ನಾನು ಅವ್ರನ್ನ ಬಿಡಲ್ಲ. ಮೊದಲು ಏನಾಯ್ತು ಹೇಳು. ಇವತ್ತು ಓಡಿತೀನಿ ಅವ್ರಿಗೆ. ಏನಾಯ್ತು ಹೇಳು ಮೂರ್ತಿ. ಅವನನ್ನ ಸುಮ್ಮನೆ ಬಿಡಬಾರ್ದು. ಏನಾಯ್ತು? ಅಪ್ಪ ಇಲ್ದೇ ಇರುವಾಗ ನಿಮ್ಮಪ್ಪ ಎಲ್ಲ ಓಡೋಗಿದ್ದಾನೆ ಅಂತ ಎಲ್ಲರೂ ತುಂಬಾ ರೇಗಿಸ್ತಿದ್ರು ನನ್ನನ್ನ. ಈಗ ನೀವು ಬಂದಿದ್ದೀರಾ, ಈಗ ಮತ್ತೆ ನಿಮ್ಮಪ್ಪ ಯಾವಾಗ ಓಡೋಗ್ತಾನೆ ಅಂತ ರೇಗಿಸ್ತಿದ್ದಾರೆ ನನ್ನನ್ನ. ಬಿಡಲ್ಲ ಅವ್ರನ್ನ, ಸುಮ್ಮನೆ ಬಿಡಲ್ಲ ಅವ್ರನ್ನ. ಮೂರ್ತಿ, ಎಲ್ಲೂ ಹೋಗ್ಬೇಡ ನೀನು. ಅಮ್ಮ, ನಾನು ಹೋಗ್ತೀನಿ.
ಹೋಗ್ತೀನಿ, ಬನ್ನಿ ಅಪ್ಪ ನನ್ನ ಜೊತೆ. ಮೂರ್ತಿ ನಿಂತ್ಕೋ, ಎಲ್ಲಿ ಹೋಗ್ತಿದ್ಯಾ? ಭೀಮಣ್ಣ, ನಾನು ಅವ್ರನ್ನ ಸುಮ್ಮನೆ ಬಿಡಲ್ಲ. ನೋಡು ಮೂರ್ತಿ, ನಿನ್ನ ಕೋಪ ನನಗೆ ಅರ್ಥ ಆಗುತ್ತೆ, ಆದ್ರೆ ನಿಮಗ್ ಅರ್ಥ ಆಗಲ್ಲ. ಒಂದು ನಿಮಿಷ ನೋಡು, ನನಗೆ ನಿನ್ನ ಮನಸ್ಥಿತಿ ಅರ್ಥ ಆಗುತ್ತೆ. ಯಾಕಂದ್ರೆ ನಾನು ನೀನು ಇಬ್ರು ಒಂದೇ ದೋಣಿಲಿದ್ದೀವಿ. ನಾವಿಬ್ರು ಜನರ ಪ್ರಶ್ನೆಯಿಂದ ಕಂಗೆಟ್ಟಿದ್ದೀವಿ, ನೋವಲ್ಲಿದ್ದೀವಿ. ನಿನ್ನ ನೋಡಿದ್ರೆ ನನ್ನ ಬಾಲ್ಯ ನೆನಪಾಗುತ್ತೆ. ಈಗೇನೋ ದೊಡ್ಡವನಾಗಿದ್ದೀನಿ ಅಷ್ಟೆ. ಈ ಹೊರಗಿನ ಪ್ರಪಂಚ ನಮ್ಮನ್ನು ಒಂದು ದಿನ ನೆಮ್ಮದಿಯಾಗಿ ಬದುಕಕ್ಕೆ ಬಿಡಲ್ಲ. ಈ ಮತಿಗೆಟ್ಟ ಸಮಾಜದ ಬಲಿ ಪಶುಗಳು ನಾವು. ಸಂತೋಷವಾಗಿರೋದಕ್ಕೆ ಯಾವತ್ತೂ ಬಿಡಲ್ಲ ನಮ್ಮನ್ನ. ನನ್ನ ಮಾತನ್ನು ನಂಬು. ಇವತ್ತು ನಿನ್ನ ಸ್ಕೂಲಲ್ಲಿ ನಿನಗೇನಾಯ್ತು ಅದೇ ಥರ ನನಗೂ ನನ್ನ ಆಫೀಸಲ್ಲಾಯ್ತು. ವ್ಯತ್ಯಾಸ ಏನಂದ್ರೆ ನಿನ್ನ ಕೈಯಲ್ಲಿ ಲಾಠಿ ಇದೆ ಮತ್ತು ನನ್ನ ಹೃದಯದಲ್ಲಿ ಕಿಚ್ಚಿದೆ. ನೀನು ಅವ್ರಿಗೆ ಹೊಡೆದು ಬುದ್ಧಿ ಕಲ್ಸೋದಕ್ಕೆ ನೋಡ್ತಾ ಇದೆಯಾ, ಆದರೆ ನಾನು ನನ್ನ ಹೃದಯದಲ್ಲಿರೋ ಕಿಚ್ಚಿಂದ ಸಮಾಜದಲ್ಲಿರೋ ಕಿಡ್ಕನ್ನ ಸುಡಕ್ಕೆ ನೋಡ್ತಾ ಇದ್ದೀನಿ. ನೀನು 4-5 ಜನರಿಗೆ ರಕ್ತ ಹರಿಸಿ ನಿನ್ನ ಮನ್ಸು ಹಾಳು ಮಾಡ್ಕೊಳಕ್ಕೆ ನೋಡ್ಸಿದ್ದೆ. ಅದೇ ನಾನು ನನ್ನ ಅವಮಾನಗಳನ್ನು ಮನಸ್ಸಲ್ಲಿ ಜೀವಂತವಾಗಿ ಇರಿಸ್ಕೊಂಡು ಮುಂದೆ ಜೀವನದಲ್ಲಿ ಕೇವಲ ಮನುಷ್ಯರನ್ನಲ್ಲ, ಇಡೀ ಪರಂಪರೆನೇ ಬದಲಾಯಿಸಕ್ಕೆ ನೋಡ್ತಿದ್ದೀನಿ. ಈಗ ನಿರ್ಧಾರ ಮಾಡಬೇಕಾಗಿರೋ ನೀನು ಮೂರ್ತಿ, ನೀನು ನಿಂತರ ಆಗಬೇಕು ಅಂತಿದ್ಯೋ ಇಲ್ಲ ನನ್ನ ದಾರಿಲಿ ನಡಿಬೇಕು ಅಂತಿದ್ಯೋ? ನಂತರ ನಿಂತರ ಅನ್ನೋ ಕತೆ ಎಲ್ಲ ಬೇಡ. ನನ್ನ ಮಗನಿಗೆ ರೇಗಿಸ್ತಾರ ಆ ಮಕ್ಕಳು. ಮೂರ್ತಿ ನಡಿ, ನಾನು ಬರ್ತೀನಿ ನಿನ್ ಜೊತೆ. ನಡಿ. ಏನ್ ಮಾಡ್ತಿದ್ದೀರಾ ನೀವು? ಬಾ ಮೂರ್ತಿ. ಕ್ಷಮಿಸ್ಬಿಡಿ ಭೀಮಣ್ಣ, ನಾನು ಯಾವತ್ತೂ ನಿಮ್ ಥರನೇ ಆಗ್ಬೇಕು ಅಂತಿದ್ದೀನಿ. ಮೂರ್ತಿ, ಹೀಗೆ ಬಿಟ್ರೆ ಅವ್ರು ಇನ್ನೂ ಹೆಚ್ಕೋತಾರೆ, ಇನ್ನೂ ಜಾಸ್ತಿ ರೇಗಿಸ್ತಾರೆ. ಸುಮ್ಮನೆ ಭೀಮನ್ ಮಾತು ಕೇಳ್ಕೊಂಡು ನಿಂತ್ಕೋಬೇಡ. ನಡಿ. ಅಪ್ಪ, ನಾನು ಬರೀ ಭೀಮಣ್ಣನ ಮಾತು ಕೇಳೋನಲ್ಲ, ಇವ್ರನ್ನ ನಾನು ಅನುಸರಿಸೋನ್ ಕೂಡ. ಮತ್ತೆ ನಾವ್ ಯಾರನ್ನ ಅನುಸರಿಸ್ತೀವೋ ಅವರೇ ಬಂದು ನಮ್ಮ ಮುಂದೆ ನಿಂತಾಗ ಅವ್ರನ್ನ ಮೀರ್ ಹೋದ್ರೆ ಅವಮಾನ ಮಾಡ್ದಂಗೆ. ನೋಡು, ಈಗ ಸದ್ಯಕ್ಕೆ ಯಾರೆಲ್ಲ ನಿನಗೆ ಅವಮಾನ ಮಾಡ್ತಿದ್ದಾರೋ ನಿನಗೆ ಕಷ್ಟ ಕೊಡೋದೊಂದೇ ಅವರೆಲ್ಲರ ಪ್ರಮುಖ ಕೆಲಸ ಆಗಿದೆ. ನಿನ್ನ ಬೆಳವಣಿಗೆನ ಕುಂಠಿತ ಮಾಡೋದವ್ರ ಗುರಿ. ಆದರೆ ನಮ್ಮ ಕೆಲಸನೇ ಬೇರೆ. ನಾವು ಸದಾ ಬೆಳವಣಿಗೆ ಹಾದಿನೇ ಹಿಡ್ಕೊಂಡಿರ್ಬೇಕು. ಅವ್ರ ಕೆಲಸನ ಅವ್ರು ಮಾಡಲಿ, ನಮ್ಮ ಕೆಲಸ ನಾವು ನೋಡ್ಕೋತೀವಿ. ಅಯ್ಯೋ ಭೀಮ್ರಾವ್, ಹೀಗ್ ಮಾಡಿದ್ರೆ ಅವ್ರು ಹೇಳಿ ಅನ್ಕೋತಾರೆ. ನೀನ್ ಮೂರ್ತಿನ ಹೇಳಿ ಮಾಡ್ತಾ ಇದೀಯಾ. ಹಾ, ಭೀಮ್ರಾವ್ ಇದಕ್ಕಿಂತ ಹೆಚ್ಚಿಗೆ ಇನ್ನೇನ್ ಮಾಡಕ್ ಸಾಧ್ಯ? ಇವನು ಜನಗಳನ್ನೆಲ್ಲ ದುರ್ಬಲರನ್ನಾಗಿ ಮಾಡಿ ಎಲ್ರೂ ಇವನು ಮಾಡೋ ಭಾಷಣನ ಕೇಳೋ ಹಾಗೆ ಮಾಡ್ಕೋತಾನಷ್ಟೇ. ನಂಜುಂಡಣ್ಣ, ಸೂರ್ಯನ್ ಶಾಖ ಜಾಸ್ತಿ ಇದೆ ಅಂತ ಲಾಠಿ ತಗೊಂಡು ಅವನಿಗೆ ಹೊಡಿಯಕ್ ಹೋಗ್ತೀರಾ ಇಲ್ಲ ನೆರಳಿನ ಬಗ್ಗೆ ಯೋಚಿಸ್ತೀರಾ? ಪ್ರಯೋಜನ ಇಲ್ಲದೆ ಇರೋದ್ರ ಬಗ್ಗೆ ಜಗಳ ಮಾಡೋ ಬದಲು ಸುಮ್ಮನೆ ಇರೋದೇ ಬುದ್ಧಿವಂತಿಕೆ. ನೀವ್ ಹೇಳಿದ್ದು ನಿಜ ಅಕ್ಕ, ಇನ್ಮೇಲೆ ಹುಷಾರಾಗಿರ್ತೀನಿ. ಹೋಗು, ಈಗ ಹೋಗಿ ಪರೀಕ್ಷೆಗೆ ಚೆನ್ನಾಗಿ ಓದ್ಕೋ.
ಪರೀಕ್ಷೆನಲ್ಲಿ ಒಳ್ಳೆ ಅಂಕ ಬಂದ್ರೆ ಎಲ್ಲ ತಾನಾಗೆ ಸರಿ ಹೋಗುತ್ತೆ. ಆಗ್ಲಿ ಭೀಮಣ್ಣ. ಇವತ್ತಿನ ಓದ್ ಮುಗೀತು. ಅಮ್ಮ, ಇವತ್ತು ಸ್ವಲ್ಪ ಬೇಗ ಅಡ್ಗೆ ಮಾಡಿ, ಬೇಗ ಊಟ ಮಾಡಿ ಮಲ್ಕೋತೀನಿ. ಬೆಳಗ್ಗೆ ಬೇಗ ಎದ್ದು ಓದ್ಕೋತೀನಿ. ಅಲ್ಲಿವರೆಗೂ ನಾನು ಸ್ವಲ್ಪ ಆಟ ಆಡ್ಕೊಂಡ್ ಬರ್ತೀನಿ. ಬರ್ತೀನಪ್ಪ. ಅವನು ನನ್ನ ಮಗನೇ, ಕೇಳೋದು ಮಾತ್ರ ಭೀಮರಾವ್ ಮಾತು. ಮುಂಚೆ ನನಗೂ ಹೀಗೆ ಅನ್ನಿಸ್ತಾ ಇತ್ತು. ಆದ್ರೆ ನೀವಿದನ್ ಮನ್ಸಿಗೆ ತಗೋಬೇಡಿ. ಯಾಕೆಂದ್ರೆ ನಮ್ಮ ಮಗ ಒಳ್ಳೆ ಸಂಸ್ಕಾರ, ಒಳ್ಳೆ ದಾರಿ ಕಂಡ್ಕೋತಿದ್ದಾನೆ ಅಂತ ಅಂದಾಗ ಇದಕ್ಕಿಂತ ಒಳ್ಳೇದ್ ಬೇರೇನ್ ಬೇಕು ಹೇಳಿ? ನನ್ ಮಾತ್ ನಂಬಿ. ಜೀವನದಲ್ಲಿ ಸಾಕಷ್ಟು ಜನರನ್ನ ನೋಡಿದ್ದೀನಿ ನಾನು. ಅವರೆಲ್ಲರಿಗಿಂತ ಒಳ್ಳೆ ಆಲೋಚನೆಗಳನ್ನ, ಒಳ್ಳೆ ವಿಚಾರಗಳನ್ನ, ಒಳ್ಳೆ ಸಂಸ್ಕಾರ ಹೊಂದಿರೋನು ಭೀಮ. ಅಲ್ಲ, ನೀವಾಗ್ಲೇ ಹೇಳ್ತಿದ್ರಲ್ಲ, ನಾಳೆಯಿಂದ ಬೆಳಿಗ್ಗೆ ಬೇಗ ಎದ್ದು ಇಬ್ರು ಒಟ್ಟಿಗೆ ಕೆಲಸ ಹುಡ್ಕೋಣ. ಕೆಲಸ ಮಾಡಿದ್ರೇನೆ ತಾನೇ 2 ಕಾಸು ಉಳ್ಸಕ್ ಸಾಧ್ಯ. ಯಾಕೆಂದ್ರೆ ಈ ಪರೀಕ್ಷೆ ಮುಗಿದ್ಮೇಲೆ ಮೂರ್ತಿ ದೊಡ್ಡ ಕ್ಲಾಸಿಗೆ ಹೋಗ್ತಾನಲ್ಲ ಓದಕ್ಕೆ, ಅವನು ಓದಿಗೆ ಸ್ವಲ್ಪ ಹಣ ಬೇಕಾಗತ್ತೆ. ಆದ್ರೆ ಕೆಲ್ಸ ಯಾಕೆ ಹುಡುಕ್ಬೇಕು? ನಾವೇ ವ್ಯಾಪಾರ ಮಾಡೋಣ. ನನ್ನ ಹತ್ರ ಇರೋ ಹಣನೇ ವ್ಯಾಪಾರಕ್ಕೆ ಹಾಕೋಣ. ನಾಳೆ ದಿನ ಮೂರ್ತಿಗೆ ಮದುವೆ ನಿಶ್ಚಯ ಆದ್ರೆ ಆಗ ಹುಡುಗಿ ಕಡೆಯವ್ರಿಗೆ ನಾವು ವ್ಯಾಪಾರಸ್ಥರು ಅಂತ ತಿಳಿದ್ರೆ ಇನ್ನೂ ಒಳ್ಳೆ ಸಂಬಂಧ ಆಗುತ್ತೆ. ಅದೇ ಗಂಡಿನಪ್ಪ ಅಮ್ಮ ಕೆಲ್ಸ ಹುಡುಕೊಂಡು ಪ್ರತಿದಿನ ಬೀದಿ ಬೀದಿ ಅಲಿತಾರೆ ಅಂದ್ರೆ ಯಾರು ಹುಡುಗಿ ಕೊಡಕ್ ಮುಂದೆ ಬರ್ತಾರೆ? ನೀವ್ಯಾಕೆ ಸುತ್ತಿ ಬಳಸಿ ಮೂರ್ತಿ ಮದ್ವೆಗೆ ಬಂದ್ ನಿಲ್ತಿದ್ದೀರಾ? ಕಿರ್ಚು ಜೋರಾಗಿ, ನನ್ ಕಳ್ಳಿ ಅಂತ. ಇಲ್ಲ ಅತ್ತೆ, ನಾನು ಹಾಗೆ ಹೇಳ್ತಿಲ್ಲ. ನಾನು ಹೇಳ್ತಿರೋದಿಷ್ಟೇ. ನಿಮಗ್ ಪಲ್ಯ ತಿನ್ಬೇಕು ಅಂತಿದ್ರೆ ನನಗ್ ಹೇಳ್ಬೇಕಲ್ವಾ? ನಾನ್ ಯಾಕೆ ನಿಮಗ್ ಬೇಡ ಅನ್ಲಿ? ಒಂದ್ ವೇಳೆ ಡಬ್ಬಲ್ ತಗೊಂಡ್ ತಿನ್ಬೇಕು ಅಂದ್ರೆ ಅದನ್ನಾದ್ರೂ ಹೇಳಿ, ನಾನ್ ಕೊಟ್ಬಿಡ್ತೀನಿ. ಆದ್ರೆ ಹೀಗೆ ಕಳ್ತನ ಮಾಡ್ಬೇಡಿ. ಹೀಗ್ ತಿಂದ್ರೆ ಏನಾಗುತ್ತೆ? ನಿನ್ ಗಂಡ ಏನ್ ಹಸ್ಕೊಂಡ್ಬಿಟ್ನಾ? ಇಲ್ಲ, ಹಸ್ಕೊಂಡೇನಿರಲ್ಲ. ಆದ್ರೆ ಅವ್ರಿಗೆ ಹೊಟ್ಟೆ ತುಂಬಿರಲ್ಲ. ನಾನು ಅವರಿಗೆ ಹೆಂಡ್ತಿ. ನನ್ ಮೊದಲನೇ ಕೆಲ್ಸ ಏನಂದ್ರೆ ನಾನು ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳೋದು. ನನ್ ಕರ್ತವ್ಯ ಏನ್ ಗೊತ್ತಾ? ನಿಂಗೆ ಕಷ್ಟ ಕೊಡೋದು. ಕೇಳಿಸ್ಕೋ, ನಿಂಗೂ ನಿನ್ ಗಂಡನಿಗೂ ಕಷ್ಟ ಕೊಡೋದ್ರಲ್ಲಿ ನಂಗೊಂಥರ ಖುಷಿ ಸಿಗತ್ತೆ. ಏನ್ ಹಾಗೆ ನೋಡ್ತಿದ್ಯಾ? ಹಾ, ಶಿಕ್ಷೆ ಕೊಡ್ತೀಯ ನಂಗೆ? ಹಾ, ನನ್ ಕುತ್ಕೆ ಹಿಡಿತ್ಯಾ? ಹಾ, ಹಿಡಿ, ಬಾ ಬಾ, ನನ್ ಕುತ್ಕೆ ಹಿಡಿ. ಏನ್ ದುರ್ಕೊಟ್ಕೊಂಡು ನೋಡ್ತಿದ್ಯಾ? ಹಿಡಿ ನನ್ ಕುತ್ಕೆ. ಭೀಮ್ರಾವ್ ಅಂಬೇಡ್ಕರ್ ಅವ್ರ ಹೆಂಡತಿ ನಾನು. ಅಪರಾಧಕ್ಕೂ ತಪ್ಪಿಗೂ ವ್ಯತ್ಯಾಸ ಗೊತ್ತು. ಹಾಗೆ ನ್ಯಾಯ ಧರ್ಮನೂ ಗೊತ್ತು. ಪಲ್ಯ ತಿನ್ನೋದು ಅಪರಾಧ ಅಲ್ಲ ಶಿಕ್ಷೆ ಕೊಡೋದಕ್ಕೆ. ಅಪರಾಧ ಅಲ್ಲ ತಾನೆ? ಅಲ್ಲ ತಾನೆ? ಮತ್ತ್ಯಾಕೆ ನೋಡ್ಕೊಂಡು ನಿಂತಿದ್ಯಾ? ಹೋಗು. ನೋಡ್ತಾ ಇದ್ದೀನಿ ನೀವ್ ನನ್ ಗಂಡನ ಎಷ್ಟು ದ್ವೇಷಿಸ್ತೀರಾ ಅಂತ. ನೀವ್ ಚೆನ್ನಾಗಿದ್ದಾಗ್ಲೂ ಅವ್ರನ್ನ ದ್ವೇಷಿಸ್ತಾ ಇದ್ರಿ. ಆದ್ರೆ ನನ್ ಗಂಡ ಅಂತೂ ನಿಮಗೇನೂ ಮಾಡಿಲ್ಲ. ಆದ್ರೂ ನೀವ್ ಯಾಕೆ ಅವ್ರನ್ನಷ್ಟು ದ್ವೇಷಿಸ್ತಿರೋ ನನಗೆ ಗೊತ್ತಿಲ್ಲ. ಒಂದ್ ಕಡೆ ಸಮಾಜ ದ್ವೇಷ, ಇನ್ನೊಂದ್ ಕಡೆ ನಿಮ್ದು.
ಆದ್ರೆ ಗೊತ್ತಿಲ್ಲ ನನಗೆ ಯಾಕೆ ನೀವು ಅವ್ರನ್ನ ಅಷ್ಟೊಂದು ದ್ವೇಷಿಸ್ತೀರಾ ಅಂತ. ಆದ್ರೆ ನನ್ನ ಗಂಡ ನೀವು ಅನ್ಕೊಂಡಷ್ಟು ಹಾಗೆ ನಮ್ದಷ್ಟು ಕೆಟ್ಟೋರಲ್ಲ. ಹೋಗು. ಭೀಮನ್ಗೆ ಇಬ್ರೇ ಶತ್ರುಗಳು. ಒಂದು ಇಡೀ ಸಮಾಜ, ಇನ್ನೊಬ್ಬ ಶತ್ರು ಮನೆಯೊಳಗಿನ ಶತ್ರು ಜೀಜಾಬಾಯ್. ಅಲ್ದೆ ಇದನ್ನ ರಮಾ ಕೂಡ ಒಪ್ಕೊಂಡ್ಬಿಟ್ಟಿದ್ದಾಳೆ. ಎಲ್ರ ಮುಖದಲ್ಲೂ ನಗು ಕಾಣಿಸುತ್ತೆ ಅಪ್ಪ. ಆದರೆ ಪ್ರತಿ ನಗುವಲ್ಲೂ ಒಂದು ವ್ಯಂಗ್ಯ ಇರುತ್ತೆ, ಕೆಳವರ್ಗದವನು ಅನ್ನೋ ಹೀಯಾಳಿಕೆ ಇರುತ್ತೆ. ಪದೇ ಪದೇ ಹೇಳ್ತಿದ್ರು ನನ್ನ ಯೋಗ್ಯತೆ ಇಷ್ಟೇ ಅಂತ. ಸರಿ, ಅಂದ್ರೆ ಇವತ್ತು ನಿನ್ನ ಆಫೀಸಲ್ಲಿ ನಿನ್ನನ್ನು ಸರಿಯಾಗಿ ನಡೆಸ್ಕೊಳ್ಳಿಲ್ಲ ಅಂದಂಗಾಯ್ತು. ಕೆಟ್ಟದಾಗಿ ನಡೆಸ್ಕೊಂಡಿದ್ದಾರೆ ಅಲ್ವಾ? ಸರಿಯಾಗಿ ನಡೆಸ್ಕೊಂಡ್ರು ಅನ್ನೋದಕ್ಕಿಂತ ನೋವಾಗಿತ್ತು ನನ್ನ ಯೋಗ್ಯತೆನ ವ್ಯಂಗ್ಯ ಮಾಡ್ಕೊಂಡು ನಗ್ತಾ ಇದ್ರಪ್ಪ. ಪದೇ ಪದೇ ಹೇಳ್ತಾ ಇದ್ರು, ನೀನು ಓದು ಬರಹ ಕಲ್ತಿರೋನಲ್ವಾ, ನಿನಗ್ಯಾಗ ನಾವು ಲೆಕ್ಕ ಕೊಡಬೇಕು ಅಂತ. ಎಷ್ಟು ಪೇಪರ್ ಇದೆ, ಎಷ್ಟು ಬಂಡಲ್ ಇದೆ ಅಂತ ಯಾರೂ ಹೇಳಲಿಲ್ಲ ಅಂದರೂ ನಾನೇ ತಿಳ್ಕೊಬೇಕಂತ. ಕೇಳಿದ್ರೆ ನೀನು ಗ್ರ್ಯಾಜುಯೇಷನ್ ಮಾಡಿದ್ಯಲ್ಲ ಅಂತಾರೆ. ನೋಡು ಮಗನೇ, ನಿನಗೆ ಸ್ವಂತ ಬುದ್ಧಿ ಅನ್ನೋದಿದೆ. ನೀನು ಹೊರಗೆ ಆವಾಗಲೇ ಮೂರ್ತಿಗೆ ಹೇಳಿದ್ದನ್ನ ಒಂದೊಂದ್ಸಲ ನಿನಗೂ ಅದು ಅನ್ವಯಿಸುತ್ತೆ ಭೀಮಾ. ಆದರೂ ನಿನಗೊಂದು ಕತೆ ಹೇಳ್ತೀನಿ ಕೇಳು. ನಾನು ಒಂದ್ಸಲ ಜ್ಯೋತಿರಾವ್ ಪುಲೆನ ಭೇಟಿಯಾಗಿ ಹೋಗಿದ್ದೆ. ಹೀಗೆ ನಿನ್ ಥರನೇ ನನ್ನೆಲ್ಲ ಸಮಸ್ಯೆನ ಹೇಳ್ಕೊಂಡೆ. ಸ್ವಲ್ಪ ದಿನಗಳಿಂದ ನಾನು ಎಲ್ಲಿ ಕೆಲಸ ಮಾಡ್ತಾ ಇದ್ನೋ ಅಲ್ಲಿ ಎಲ್ಲರೂ ನನ್ನ ತುಂಬ ವ್ಯಂಗ್ಯವಾಗಿ ನೋಡ್ತಾ ಇದ್ರು. ನನ್ನ ಯೋಗ್ಯತೆನೆಲ್ಲ ಪ್ರಶ್ನೆ ಮಾಡ್ತಿದ್ದಾರೆ ಅಂತ ಹೇಳಿದೆ ಅವರಿಗೆ. ನಾನು ಹೇಳಿದ್ನೆಲ್ಲ ಕೇಳಿಸ್ಕೊಂಡು ಮಹಾತ್ಮ ಪುಲೆ ಅವರು ನನಗವರು ಒಂದೇ ಪ್ರಶ್ನೆ ಕೇಳಿದ್ರು. ರಾಮ್ಜಿ ಸಕ್ಪಾಲ್, ಒಂದು ಪ್ರಶ್ನೆ ಕೇಳ್ತೀನಿ, ನಿಮ್ಗಿದು ಯಾವಾಗಿಂದ ಆಗ್ತಿದೆ? ನಾನು ಯೋಚನೆ ಮಾಡಿದೆ. ನನಗೆ ಗೊತ್ತಾಯ್ತು ನನಗಿದು ಹೆಚ್ಚಾಗಿ ಆಗ್ತಾ ಇದೆ ಅಂತ. ನಮ್ಮ ಸೇನೆ ಕ್ಯಾಂಪ್ನಲ್ಲಿ ಶೂಟಿಂಗ್ ಸ್ಪರ್ಧೆ ಏರ್ಪಾಡಾಗಿತ್ತು. ಆ ಸ್ಪರ್ಧೆಯಲ್ಲಿ ನಾನು ಗೆದ್ದಿದ್ದೆ. ಇದನ್ನು ನಾನು ಜ್ಯೋತಿರಾವ್ ಪುಲೆಗೆ ಹೇಳಿದ ಕೂಡಲೇ, ನಿಮ್ಮ ವ್ಯಕ್ತಿತ್ವ ಬೆಳೀತಾ ಹೋದಂತೆ, ನಿನ್ನ ಅರ್ಹತೆ ಬೇರೆಯವರ ಊಹೆಗೂ ಮೀರಿ ಬೆಳೆದಂತೆ ಎರಡು ರೀತಿ ಆಗತ್ತೆ. ಸುತ್ತ ಇರೋರು ನಿನ್ನನ್ನು ಪ್ರೋತ್ಸಾಹ ಮಾಡ್ತಾರೆ, ಇಲ್ಲ ಅಂದ್ರೆ ನಿನ್ ಮೇಲೆ ಈರ್ಷೆ ಪಡ್ತಾರೆ. ಸಹಜ ಅಲ್ವಾ? ಅವರು ನಿನ್ನನ್ನು ಪ್ರೋತ್ಸಾಹ ಅಂತೂ ಮಾಡಲಿಲ್ಲ. ಅದಕ್ಕೆ ಪರವಾಗಿ ನಿನ್ನ ಮೇಲೆ ಅವ್ರಿಗೆ ಹೊಟ್ಟೆ ಉರಿ ಬಂದಿದೆ. ಈ ಈರ್ಷ್ಯೆನ ಹೇಗಾದರೂ ಮಾಡಿ ಕಮ್ಮಿ ಮಾಡೋದಕ್ಕೆ ನಾವು ಏನಾದರೂ ಮಾಡಲೇಬೇಕಲ್ಲ. ನಿಮ್ಮ ವ್ಯಕ್ತಿತ್ವ ಬೆಳೀತಾ ಹೋದಂತೆ, ನಿನ್ನ ಅರ್ಹತೆ ಬೇರೆಯವರ ಊಹೆಗೂ ಮೀರಿ ಬೆಳೆದಂತೆ ಎರಡು ರೀತಿ ಆಗತ್ತೆ. ಸುತ್ತ ಇರೋರು ನಿನ್ನನ್ನು ಪ್ರೋತ್ಸಾಹ ಮಾಡ್ತಾರೆ, ಇಲ್ಲ ಅಂದ್ರೆ ನಿನ್ ಮೇಲೆ ಈರ್ಷೆ ಪಡ್ತಾರೆ. ಆ ಜನ ನಿನ್ನನ್ನು ಖಂಡಿತ ಪ್ರೋತ್ಸಾಹ ಮಾಡಲ್ಲ, ಅದಕ್ಕೆ ಈರ್ಷೆ ಪಡ್ತಿದ್ದಾರೆ. ಈ ಈರ್ಷೆನ ಹೋಗ್ಲಾಡ್ಸೋದಕ್ಕೆ ಆ ಜನ ಏನಾದ್ರೂ ಒಂದು ಹೇಳೇ ಹೇಳ್ತಾರೆ. ಸಿದ್ಧಾಂತದ ವಾದದಲ್ಲಿ ಸೋಲು ಸನ್ನಿಹಿತವಾದಾಗ ವ್ಯಕ್ತಿಗತ ಹರಣಕ್ಕೆ ಜನ ಮುಂದಾಗ್ತಾರೆ. ಮುಂದಿನ ಸಲ ನಿನ್ಗೆ ಹೀಗಾದ್ರೆ ಅವರನ್ನ ಕ್ಷಮಿಸೋದನ್ನ ಕಲಿ. ತಾವಾಗೇ ಸೋಲು ಒಪ್ಕೋತಾರೆ.
ಆ ಕ್ಷಣಕ್ಕೆ ಹೃದಯನ ಕಲ್ ಮಾಡ್ಕೊಂಡಿರು. ಆ ಮೂಲಕ ಜನರ ಆಕ್ಷೇಪಣೆ, ವ್ಯಂಗ್ಯ, ಅವರ ತಿರಸ್ಕಾರ ಎಲ್ಲ ಅವ್ರಿಗೆ ತಿರ್ಗೋ ಥರ ಮಾಡು. ನಾನು ಈ ಮೂಲಕ ಗೆದ್ದೆ. ನಮ್ಮನ್ನು ನಾವು ಕಾಪಾಡ್ಕೊಳ್ಳೋಕ್ಕೆ ಅವರ ಕೊನೆ ಅಸ್ತ್ರನೇ ವ್ಯಕ್ತಿಗತ ನಿಂದನೆ. ಮಗನೇ ಭೀಮಾ, ಕ್ಷಮಿಸ್ಬಿಡು ಅವರನ್ನ. ನಾನು ನನಗೆ ಒಂದು ವಿಷಯ ಹೇಳೋದಕ್ಕೆ ಇಷ್ಟಪಡ್ತೇನೆ. ನೀನು ನಿನ್ನ ಹೃದಯನ ಕಲ್ಲು ಮಾಡ್ಕೋಬೇಕು. ಯಾಕೆಂದ್ರೆ ಜನರ ನಿಂದನೆ, ಅವರ ತಿರಸ್ಕಾರ, ಅವರ ಆಕ್ಷೇಪಣೆ ಯಾವುದು ನಿನಗೆ ತಗಲಬಾರ್ದು.